ಹಲೋ ನಮಸ್ತೆ. ಇವತ್ತು ಚೊಟ್ಟು ಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ. ನೋಡಿ, ಈ ರೀತಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ ಚೊಟ್ಟು ಕಾಯನ್ನು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮೊಟೊ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ಕಾಯಿ ತುರಿಯು ರೆಡಿ ಮಾಡಿಟ್ಟಿದ್ದೇನೆ. ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಬನ್ನಿ ಮಾಡೋದಕ್ಕೆ ನೋಡೋಣ. ಒಂದು ಎಣ್ಣೆ ಕಾದ ಮೇಲೆ ಬಾಣಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಇದಕ್ಕೆ ಟೊಮೊಟೊ ಹಾಕಿಕೊಳ್ಳೋಣ. ಟೊಮೊಟೊವನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ಚೊಟ್ಟುಕಾಯನ್ನು ನೀರಿನಲ್ಲಿ ತೊಳೆದು ಹಾಕೋಣ. ಇದಕ್ಕೆ ನೋಡಿ, ಈ ರೀತಿ ನೀಟಾಗಿ ತೊಳೆದು ಹಾಕಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೀ ಕುಡಿಯುವ ಲೋಟದಲ್ಲಿ, ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಬೇಯಲು ಬಿಡೋಣ. ಒಂದು ನಿಮಿಷ ಬೆಂದ ಮೇಲೆ ಇದಕ್ಕೆ ಉಪ್ಪು ಹಾಕಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಹೇಗಿದೆ, ಈಗ ಎಲ್ಲ ಒಂದು ರೀತಿ ಅರ್ಧ ಭಾಗ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಹಾಕಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚೋಣ. ತಟ್ಟೆ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಇಟ್ಟರೆ ಪಲ್ಯ ರೆಡಿಯಾಗುತ್ತದೆ. ಚೊಟ್ಟುಕಾಯಿ ಪಲ್ಯ ತುಂಬ ರುಚಿಕರವಾಗಿರುತ್ತೆ. ಬಿನಿಸ್ ಪಲ್ಯಗಿಂತಲೂ ರುಚಿಕರವಾಗಿರುತ್ತದೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ನೆಂಚಿಕೊಳ್ಳೋದಕ್ಕೆ. ಚಪಾತಿಗಂತೂ ತುಂಬ ಸೂಪರಾಗಿರುತ್ತದೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಚಪಾತಿ ಮಾಡಲಿಕ್ಕೆ ಉಂಡೆಯನ್ನು ಮಾಡಿಟ್ಟಿದ್ದೇನೆ. ಚಪಾತಿಯನ್ನು ಈ ರೀತಿ ಲಟ್ಟಿಸಿಕೊಳ್ಳೋಣ. ಲಟ್ಟಿಸಿ ತವ ಮೇಲೆ ಹಾಕಿ ಬೇಯಿಸಿಕೊಳ್ಳೋಣ. ಒಂದು ಬದಿ ಬೆಂದ ಮೇಲೆ ಇನ್ನೊಂದು ಬದಿಗೆ ಎಣ್ಣೆ ಸವರಿ ಬೇಯಿಸಿಕೊಳ್ಳೋಣ. ಚಪಾತಿಗೆ ತುಂಬ ಚೆನ್ನಾಗಿರುತ್ತದೆ ಚೊಟ್ಟುಕಾಯಿ ಪಲ್ಯ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ಹೇಗಿದೆ ಎಂದು ನನಗೆ ತಿಳಿಸಿ. ನೋಡಿ, ಚಪಾತಿ ರೆಡಿಯಾಗಿದೆ. ಈಗ ಎಲ್ಲ ಚಪಾತಿಗಳನ್ನು ಮಾಡಿಟ್ಟಿದ್ದೇನೆ. ಈಗ ಸರ್ವ್ ಮಾಡಿಕೊಳ್ಳೋಣ. ಚಪಾತಿಯನ್ನು ತಟ್ಟೆಗೆ ಹಾಕಿ ಚೊಟ್ಟುಕಾಯಿ ಪಲ್ಯವನ್ನು ಹಾಕಿಕೊಳ್ಳೋಣ. ಸರ್ವ್ ಮಾಡಿ ತಿಂದರೆ ತುಂಬ ರುಚಿಕರವಾಗಿರುತ್ತದೆ. ನೋಡಿ ಹೇಗೆ ಆಗಿದೆ ಎಂದು. ನೀವು ಆರೋಗ್ಯಕ್ಕೂ ತುಂಬ ಒಳ್ಳೆಯ ಆಹಾರ ಇದು. ಥ್ಯಾಂಕ್ ಫಾರ್ ವಾಚಿಂಗ್.